ನಮಸ್ಕಾರ ಸ್ನೇಹಿತರೆ. ಇವತ್ತು ನೋಡಿ ನಮ್ಮೂರಿಗೆ ಮೊದಲನೇ ಮಳೆ ಬರ್ತಾ ಇರೋ ಅಂಥದ್ದು. ನಮ್ಮೂರಿಗೆ ಇವತ್ತೇ ಮೊದಲನೇ ಮಳೆ. ಈಗ ಸುತ್ತಮುತ್ತ ಎಲ್ಲ ಹುಯ್ತೈತೆ. ಇನ್ನು ಇಲ್ಲಿ ಸ್ವಲ್ಪ ಕಮ್ಮಿ ಅಂದರೂ ಬರ್ಬೋದು ಈಗ ಅಂತ ಅನಿಸುತ್ತೆ. ನಮ್ಮನೆ ದನಗಳೆಲ್ಲ ಈಗ ಹಿಡ್ಕೊಂಬಂದು ಒಳಗೆ ಕಟ್ಟತ್ತೆ. ಮೊದಲನೇ ಮಳೆ ಆಗ್ತಾ ಇರೋದ್ರಿಂದ ಮೊದಲನೇ ಮಳೆಯಲ್ಲಿ ದನಗಳು ನೆನೆಸ್ಬಾರ್ದು. ಅಡ್ಡ ಮಳೆ ಇದು ಫಸ್ಟ್ ಮಳೆ ಅಂದ್ಬಿಟ್ಟು ದನ ಎಲ್ಲ ಒಳಗೆ ಕಟ್ಟಾಕ್ಬಿಟ್ಟು ಕರುಗಳೆಲ್ಲನೂ ಇವರೆಲ್ಲ ಆಚೆಲಿದ್ರು. ಈಗ ಮಳೆ ಬರೋಂಗಾಯ್ತು ಅಂದ್ಬಿಟ್ಟು ಸಡನ್ನಾಗಿ ಒಳಗೆ ಕಟ್ಟಾಕ್ಬಿಟ್ಟೆ. ನೋಡಿ ನಮ್ಮ ನಿಧಿಮಾಗೆ ಸ್ವಲ್ಪ ಕಾಲು ಊದ್ಕೊಂಬಿಟ್ಟೈತೆ ನೋಡಿ. ಗಿಣ್ಣೂತ ಅಂತ ಏನು ಹೇಳ್ತೀವಿ, ಅದು ಒಂದು ಕಾಲೊಂದು ಗಿಣ್ಣೂತ ಆಗ್ಬಿಟ್ಟಿತ್ತು. ಈ ಸ್ವಲ್ಪ ಪರವಾಗಿಲ್ಲ, ಸಖತ್ತು ಊದ್ಬಿಟ್ಟಿತ್ತು. ಈ ಸ್ವಲ್ಪ ಪ್ರಮಾಣ ಕಮ್ಮಿ ಆಗೈತೆ. ಈ ಗಿಣ್ಣೂತದೇ ಕರುಗಳಿಗೆ ಎಲ್ಲ ಪ್ರಾಬ್ಲಮ್ ಆಗೋಯ್ತು ನಮ್ಮ ನಿಧಿಮಗೆ. ನಮ್ಮ ಜಾನಂಗೆ ಈಗ ಪೂರ್ತಿ ಹಾಲು ನಿಲ್ಲಿಸಿದ್ದೀವಿ. 3 ತಿಂಗಳಾಯಿತು. ಈಗ ಹೊಟ್ಟೆ ತುಂಬ ಮೇವು ತಿನ್ನುತ್ತೆ, ತಿಂಡಿ ಕೊಟ್ಟರೆ ತಿಂಡಿ ತಿನ್ನುತ್ತೆ. ಈಗ ಹಾಲೆಲ್ಲ ನಿಲ್ಲಿಸ್ತೀವಿ. ಇವಳು ನಮ್ಮ ನಿಧಿ ಮಾತ್ರ 2 ಟೈಮು ತಿಂಡಿ ಚೆನ್ನಾಗಿ ಹಾಲೆಲ್ಲ ಕೊಡ್ತಾಯಿದ್ದೀವಿ. ಮಧ್ಯಾಹ್ನ ಟೈಮ್ ಈಗ ಸ್ವಲ್ಪ ತಿಂಡಿ ಪಾಠ ಮಾಡಿದ್ದೀವಿ. 2 ತಿಂಗಳು ತುಂಬತ್ತಲ್ಲ, ಈಗ 2 ತಿಂಗಳು ತುಂಬಿದ್ರೆ ಇತ್ತಲ್ಲ ಈಗ ಅಂದ್ಬಿಟ್ಟು 1 ಟೈಮು ತಿಂಡಿ ಸ್ವಲ್ಪ ಪಾಠ ಮಾಡ್ತಾಯಿದ್ದೀವಿ. ತಿಂಡಿ ಪಾಠ ಮಾಡ್ಕೊಂಡು ಇನ್ನು ಮೇವು ಕರುಗಳಿಗೆ ನಾವು ಆದಷ್ಟು ಒಣಗಿ ಕೊಟ್ಟರೆ ಒಳ್ಳೆಯದು. ಅಂದರೆ ಹಸಿ ಹುಲ್ಲರು ಕೊಡ್ಬೋದು, ಜಾಸ್ತಿ ಕೊಡ್ಬೋದು. ಸಖತ್ತು ಗುಡುಗು ಅಡ್ಡ ಮಳೆ ಅಂತ ಹೇಳ್ತೀವಿ, ಏನು ಹೇಳ್ತೀವಿ, ಅದರಿಂದ ಮಳೆ ಬರೋಂಗಾಯ್ತು. ಸ್ವಲ್ಪ ಹುಯ್ದ್ಬಿಟ್ಟು ಹಂಗೆ ಹೋಯ್ತು. ಈ ವಾತಾವರಣ ಯಾವ ಥರ ಐತೆ ಅಂತ ಇನ್ನು ಹಿಂಗೆ ನೋಡಿ. ಈಗ ನೋಡ್ಕೊಳ್ಳಿ, ಗದ್ದೆ ಎಲ್ಲ ಈಗ ನೀರು ಹೊಡೆದಿರೋ ಗದ್ದೆಗಳು, ಇವು ನೀರು ಹೊಡಿದೇ ಇರೋ ಅಂಥ ಗದ್ದೆ ಎಲ್ಲ ಒಣಗೋದಂಗೆ ಕಾಣಿಸ್ತಾವೆ. ಇನ್ನು 15 ದಿವಸ ಬಿಟ್ಟು ವೀಡಿಯೋ ಮಾಡ್ತೀನಿ. ಮಳೆ ಏನಾರು ಆದರೆ ಇನ್ನು 15 ದಿವಸಕ್ಕೆ ಯಾವ ಥರ ಆಗಿರುತ್ತೆ ಈ ಗದ್ದೆಗಳು ಅಂತ ನೋಡ್ಬೋದು ನೀವೇ. ಇನ್ನು ಹಾಗೆ ಬಂದರೆ ಒಬ್ಬರು ಕಳೆದ ವೀಡಿಯೋ ಹಾಕಿದ್ನಲ್ಲ, ಅದರಲ್ಲಿ ಕಮೆಂಟ್ ಮಾಡಿದ್ರಿ, ಬ್ರದರ್ ಸೆಮೆನ್ ಕೊಡ್ಸಿದ ಮೇಲೆ ಈಗ ಏನು ನಾವು ಹಸ್ಕೊಳ್ಳೋ ರಾಸಿಗೆ ಹೀಟ್ ಬಂದಿರ್ತದೆ, ಹೀಟ್ ಕೊಡ್ಸಿದ ಮೇಲೆ 3 ದಿವಸ ಬಿಟ್ಟು ಏನು ಹೇಳ್ತೀವಿ ನಾವು, ಬ್ಲಡ್ಡು ಒಂಥರ ಕೆಂಪು ಮಡುವೆ ಆಗಿ ಒಂಥರ ಕೆಂಪಾಗಿ ಮಡುವೆ ಆಡಿರ್ತದಲ್ಲ, ಅದಕ್ಕೆ ಸೆಮೆನ್ ನಿಲ್ಲುತ್ತೋ ಇಲ್ವೋ ಅಂತ ನಾವು ಈ ಹಸುನ ಸೆಮೆನ್ ಕೊಡಿಸಿದ್ದೋ. ಸೆಮೆನ್ ಕೊಡಿಸ್ದಾಗ ಕೆಂಪು ಮಡುವೆ ಆಡಿತ್ತು. ಕೆಂಪು ಮಡುವೆ ಏನು ಹೇಳ್ತೀವಿ ನಾವು, ಸೆಮೆನ್ ಕೊಡಿಸ್ದಾಗ 3 ದಿವಸಕ್ಕೆ ಬ್ಲಡ್ ಮಡುವೆ ಆಗಿ ಆಡಿದರೆ, ನೀವು ಬ್ಲಡ್ ಥರ ಈ ನೀರಿನಾಗ ಏನಾರು ಬತ್ತಿದ್ರೆ ಸೆಮೆನ್ ನಿಲ್ಲುತ್ತೋ ಇಲ್ವೋ ಅಂತ ಕೇಳಿದ್ರಿ. ಬ್ರದರ್ ಅದು ಯಾರೋ ಅಭಿಷೇಕ್ ಬ್ರದರ್ ಅನ್ನೋರು ಕಮೆಂಟ್ ಮಾಡಿದರು. ಬ್ರದರ್ ಅದು ಸೆಮೆನ್ ಕೊಡಿಸ್ದಾಗ ಎಲ್ಲ ಪ್ರತಿಯೊಂದು ಹಸುಗಳಲ್ಲೂ ಬರೋದಿಲ್ಲ. ಕೆಲವು ಹಸುಗಳಲ್ಲಿ ಸೆಮೆನ್ ಕೊಡಿಸ್ದಾಗ ಆ ರೀತಿ ಬ್ಲಡ್ಡು ಮಡುವೆ ಹೋಗುತ್ತೆ. ಅದು ಸೆಮೆನ್ ಇಲ್ಲದಕ್ಕೂ ಅದಕ್ಕೂ ಏನೂ ತೊಂದರೆ ಇಲ್ಲ. ಅದು ಹೀಟ್ ಜಾಸ್ತಿ ಆಗಿದ್ದರೆ ಆ ಥರ ಮಡುವಾಡುತ್ತೆ ಅಷ್ಟೇ. ಅದು ಹೀಟಿಂದು ಪ್ರಾಬ್ಲಮ್ಗೆ ಆ ಥರ ಆಗೋದು. ಸೆಮೆನ್ನು ಅದಕ್ಕೂ ಸೆಮೆನ್ ನಿಲ್ಲೋದಕ್ಕೂ ಏನೂ ವ್ಯತ್ಯಾಸ ಇಲ್ಲ, ಸೆಮೆನ್ ನಿಲ್ಲುತ್ತೆ. ಮತ್ತು ಹಾಗೆ ಇನ್ನೊಬ್ಬರು ಕಮೆಂಟ್ ಮಾಡಿದ್ರಿ, ನೀವು ಸೆಮೆನ್ ಕೊಡ್ಸೋದಕ್ಕೆ ಈಗ ಸೆಮೆನ್ ಕೊಡ್ಸೋದ್ಕಿಂತ ಮುಂಚೆ ಏನಾರೋ ಮೆಡಿಷನ್ ಏನಾರ ಮಾಡ್ತೀರಾ, ಇಲ್ಲ ಏನಾರ ಅದೇ ಸೆಮೆನ್ ಕೊಡ್ಸಿದ್ಮೇಲೆ ಏನಾರು ಕೊಡ್ತೀರಾ ಅವಕ್ಕೆ ಸೆಮೆನ್ ಇಲ್ಲೋ ಹಂಗೆ ಅಂತ. ನಾವು ಸೆಮೆನ್ ಕೊಡ್ಸೋದ್ಕಿಂತ ಮುಂಚೆನೇ ಆಗಲಿ, ಸೆಮೆನ್ ಕೊಡ್ಸಿದ್ಮೇಲೆ ಆಗಲಿ ಇಂಗ್ಲೀಷ್ ಮೆಡಿಸನ್ಸು, ನಾವೇನು ಇಂಜೆಕ್ಷನ್ನು ಮಾತ್ರೆ ಅಂತ ಏನು ಹೇಳ್ತೀವಿ ಅದು ಯಾವುದನ್ನೂ ಹಾಕೋದಿಲ್ಲ. ಸೆಮೆನ್ ಕೊಡಿಸಿದ್ಮೇಲೆ ಸೆಮೆನ್ ಕೊಡ್ಸಿದ ತಕ್ಷಣ ಒಟ್ಟಲ್ಲಿ ನಾವು ಕೊಡೋ ಅಂಥದ್ದು 2 ಕೋಳಿ ಮೊಟ್ಟೆ ಕೊಡ್ತೀವಿ. 2 ಕೋಳಿ ಮೊಟ್ಟೆ ಕೊಟ್ಟೋದ್ರಿಂದ ಸೆಮೆನ್ ಚೆನ್ನಾಗಿ ನಿಲ್ಲುತ್ತೆ ಅಂತ ಹೇಳ್ತಾರೆ. ನಮಗೆ ಆಗ್ಲಿಂದ ನಾವು ಅದನ್ನೇ ಮಾಡ್ಕೊಂಬಂದಿರೋದು. ಹಂಗಾಗಿ ನಮಗೆ ಅದ್ರ ಬಗ್ಗೆ ಒಂದು ಸ್ವಲ್ಪ ಗೊತ್ತು. ಕೋಳಿ ಮೊಟ್ಟೆ ಕೊಟ್ಟರೆ 100% ಇಲ್ಲ ಅಂದರೂ ಒಂದು ಸ್ವಲ್ಪ ಒಂದು 60% ಅಂತೂ ಗ್ಯಾರಂಟಿ ಸೆಮೆನ್ ನಿಲ್ಲುತ್ತೆ. 40% ಒಂದೊಂದು ಹಸ್ಗಳು ನಾವು ಏನೇ ಕೊಟ್ಟರು ಸೆಮೆನ್ ನಿಲ್ಲೋದಿಲ್ಲ. ಹಾಗಾಗಿ ನೀವು ಸೆಮೆನ್ ಕೊಡಿಸಿದ ತಕ್ಷಣ ಕೋಳಿ ಮೊಟ್ಟೆ ಕೊಡೋದ್ರಿಂದನೂ ಕೂಡ ಸೆಮೆನ್ ನಿಲ್ಲುತ್ತೆ. ನೋಡಿ ಜೋರಾಯಿತು ಈಗ ಮಳೆ. ವಾಯ್ಸ್ ಕೇಳಿಸುತ್ತೋ ಇಲ್ವೋ ಗೊತ್ತಿಲ್ಲ, ಸಖತ್ತು ಜೋರಾಯಿತು ಮಳೆ. ನೋಡಿ ನಮ್ಮ ದೊಡ್ಡ ಹಸುನೂ ಸಮೇತ ಈಗ ಕೆತ್ತಲಿ ಬಿಡ ಸ್ಟಾರ್ಟ್ ಮಾಡೈತೆ. ಇನ್ನೇನಿನ್ನು ನನ್ನ ಪ್ರಕಾರ ಇನ್ನು 20 ದಿವಸದಿಂದ ಆಚೆ ಈಚೆ ಕರು ಹಾಕಬಹುದು. 15ರಿಂದ 20 ದಿವಸಕ್ಕೆ ಕರು ಹಾಕುತ್ತೆ ಅಂದ್ಕೊಂಡಿದ್ದೀನಿ, ನೋಡಬೇಕು. ಕಳೆದ ಸತಿದು ನಮ್ದು ಇದ್ರದ್ದು ಮಗಳು, ಅದು ಇನ್ನೂ ಚಿಕ್ಕ ಕರು ಅನ್ನೋ ಹಂಗೆ ಕಾಣಿಸ್ತದೆ ನೋಡಿ. ಇನ್ನೂ 1 ವರ್ಷವೂ ಆಗಿಲ್ಲ. ಆಳು 11 ತಿಂಗಳಾಯಿತು. ಅದು ಅದ್ರ ಅಮ್ಮ ಕರು ಹಾಕಿದ್ರೆ 1 ವರ್ಷ ಆಗುತ್ತೆ. ಅದಕ್ಕೆ ಕರೆಕ್ಟಾಗಿ 1 ವರ್ಷಕ್ಕೆ ಕರು ಹಾಕುತ್ತೆ. ಕಳೆದ ಸತಿ ಆಚೆ ಸತಿ 2 ಸತಿಲೂ ಗಿರ್ ಸೆಮೆನ್ನೇ ಕೊಡ್ತಿದ್ದು, 2 ಸತಿಲೂ ಹೆಣ್ಗರುನೇ ಹಾಕಿದೆ. ಈ ಸತಿ ಯಾವ ಕರು ಹಾಕುತ್ತೆ ಅಂತ ನೋಡಬೇಕು. ಯಾವ್ದು ಹಾಕಿದ್ರೂ ನಮಗೇನು ಬೇಜಾರಿಲ್ಲ. ಆದಷ್ಟು ನಮ್ಮ ಕರುಗಳ ಬಗ್ಗೆ ಈಗ ಅಂದರೆ ಜಾಸ್ತಿ ಕರುಗಳಿರೋದ್ರಿಂದ ಏನು ತೊಂದರೆ ಇಲ್ಲ. ಇನ್ನು ಇದು ಅಷ್ಟೇ, ಇದು ಇನ್ನೊಂದು 20ರಿಂದ 25 ದಿವಸ, 1 ತಿಂಗಳೊಳಗೆ ಕರು ಹಾಕ್ತಾಳೆ.
ಇದು ಇನ್ನೂ 1.5 ತಿಂಗಳು 2 ತಿಂಗಳೇ ಬೇಕಾಗಬಹುದು ಅನ್ಕೋತೀನಿ ಕರು ಹಾಕೋಕ್ಕೆ. ನೋಡಿ ಮಳೆ ಸಖತ್ ಜೋರಾಯಿತು. ಈ ವರ್ಷದ ಮೊದಲನೇ ಮಳೆ ಇದು. ಈ ವರ್ಷ ಅಂದರೆ ನಮ್ಮ ಇಲ್ಲಿ ಏನು ಅಂದರೆ ನಮ್ಮದು ರಾಮಲಿಂಗೇಶ್ವರಂದು ಸ್ವಾಮಿದು ತೇರು ನಡೆಯುತ್ತೆ. ಅದು ನೆಳದ ಮೇಲೆ ಮಳೆ ಹುಯ್ತು ಅಂದರೆ ನಮಗೆ ವರ್ಷ ಇಡೀ ವ್ಯವಸಾಯ ಎಲ್ಲ ಚೆನ್ನಾಗುತ್ತೆ ಅಂತ ನಮ್ಮ ಹಳ್ಳಿ ಕಡೆ ಎಲ್ಲ ಹೇಳೋದು. ಅಂದರೆ ಇನ್ನೂ ಬರೋ ತಿಂಗಳು ನಮಗೆ ಅದಿರೋದು. ಈ ಮುಂಚೆನೇ ಮಳೆ ಆಯ್ತೈತೆ. ಇನ್ನು ಈ ವರ್ಷ ವ್ಯವಸಾಯ ಎಲ್ಲ ಚೆನ್ನಾಗಿ ಆಗಬಹುದು ಅಂದ್ಕೊಂಡಿನಿ. ಈ ವರ್ಷ ನನ್ನ ಪ್ರಕಾರ ಬೇಗ ಮಳೆ ಆಗಬಹುದು, ಹೆಚ್ಚಿನ ಪ್ರಮಾಣದಲ್ಲಿ ಮಳೆ ಆಗತ್ತೆ ಅಂತ ಅನ್ಕೋತೀನಿ. ನೋಡಿ ಗೆಣಸು ಹಾಕಿದ್ರು ನಮ್ಮ ದೊಡ್ಡಪ್ಪನವ್ರದ್ದು ಗೆಣಸಿನ ಹೊಲ. ಹೆಚ್ಚು ಕಮ್ಮಿ 6 ಗಂಟೆ ಆಗೋಕ್ಕಾಗೈತೆ ಟೈಮು. ಇನ್ನೇನು ನಮ್ಮ ಹಾಲು ಕರೆಯೋ ಟೈಮೇ ಸ್ಟಾರ್ಟ್ ಆಯಿತು. ಅಂಥದ್ರಲ್ಲಿ ಇನ್ನೂ ಮಳೆ ಬರ್ತಾ ಇರೋದ್ರಿಂದ ಮೋಡ ಆಗಿರೋದ್ರಿಂದ ಸಖತ್ತು ಒಂಥರ ಬಿಸಿಲು ಎಲ್ಲ ಆ ಥರನೇ ಕಾಣಿಸ್ತಾ ಐತೆ. ಮಳೆ ಹುಯ್ತಾ ಇದ್ರೂ ಮೋಡದಿಂದ ಬಿಸಿಲು ಮೋಡ ವಾತಾವರಣದಲ್ಲಿ ಯಾವ ಥರ ಇರುತ್ತೆ ಆ ಥರನೇ ಐತೆ. ಇನ್ನೂ ಕತ್ಲೆ ಆಗಿಲ್ಲ. ನಮ್ಗೆ ಹಾಲು ಕರೆಯೋಕ್ಕೂ ಟೈಮ್ ಆಯಿತು. ಇನ್ನು ಹಾಲು ಕರ್ಕೊಳ್ಳೋಕ್ಕೆಲ್ಲ ರೆಡಿ ಮಾಡ್ಕೋಬೇಕು. ಏನಮ್ಮ, ಏನು ಬೇಕು ನಿನಗೆ? ಈ ಮೆದ್ದೆ ಮೇಲೆ ಹುಲ್ಲು ಹಸಿ ಜೋಳದ ಕಡ್ಡಿ ಏನೂ ತರೋಕ್ಕಾಗಲಿಲ್ಲ. ಇನ್ನು ಮಳೆ ಆದರೆ ಇನ್ನೂ ಹಾಕೋಕ್ಕಾಗಲ್ಲ ಅಂದ್ಬಿಟ್ಟು ಈಗ ಒಣಲ್ಲಿ ಹಾಕಿನಿ. ಇನ್ನು ಕಾಲ್ಗುಚ್ಚು ಕುಡಿಸಿ ನೀರೆಲ್ಲ ಕುಡಿಸಿದ್ರೆ ಸರಿಯಾಗುತ್ತೆ. ನಾವು ನಮ್ಮ ಪೂರ್ಣಿನೂ ಮತ್ತು ನಮ್ಮ ಸಿಹಿನೂ ಮುಂದ್ಗಡೆ ಕಟ್ಟಾಕಿದ್ದೀವಿ. ಇಲ್ಲಿ ಕೊಟ್ಟಿಗೆ ಇದಾಗ ಒಂದು ಸ್ವಲ್ಪ ಕಷ್ಟ ಆಯಿತು. ಮುಂದಕ್ಕೆ ಈಗ ಕೊಟ್ಟಿಗೆ ಒಂದು ಸ್ವಲ್ಪ ದೊಡ್ಡದಾಗಿ ಮಾಡಬೇಕು. ಮುಂದಕ್ಕೆ ಸೈಡಿಗೆ ಒಪ್ಪರ್ ಥರ ಮಾಡ್ಕೊಳ್ಳೋಣ. ಈಗ ಕಷ್ಟ ಆಗುತ್ತೆ ಅಂದ್ಕೊಂಡಿದ್ದೀವಿ, ನೋಡಬೇಕು ಏನಾಗುತ್ತೆ ಅಂತ. ಈ ಚಿಕ್ಕ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನಿಮ್ಮ ಫ್ರೆಂಡ್ಸು ಫ್ಯಾಮಿಲಿ ಜೊತೆ ಹಂಚ್ಕೊಳ್ಳಿ. ಥ್ಯಾಂಕ್ ಯು.